ಬಾಸ್ ಫ್ರೀಡಂ ಟಿವಿ ಕೊಡ್ತಾ ಇದೆ ಎಕ್ಸ್ಕ್ಲೂಸಿವ್ ನ್ಯೂಸ್. ಸುದೀಪ್ ನಟಿ ಅರೆಸ್ಟ್ ಆಗಿದ್ದಾರೆ. ಪೊಲೀಸರ ವಶದಲ್ಲಿ ಕಿಚ್ಚ ಸುದೀಪ್ ಅವರ ನಟಿ ಯಾರು ಗೊತ್ತಾ? ಕನ್ನಡದ ಆ ಖ್ಯಾತ ನಟಿ. ಎಸ್, ಸುದೀಪ್ ನಟಿ ಅರೆಸ್ಟ್ ಆಗಿದ್ದಾರೆ. ಪೊಲೀಸರ ವಶದಲ್ಲಿ ಸುದೀಪ್ ನಟಿ ಇದ್ದಾರೆ. ಹಾಗಾದ್ರೆ ಯಾರು ಗೊತ್ತಾ? ಕನ್ನಡದ ಆ ಖ್ಯಾತ ನಟಿ. ಕನ್ನಡ ಸಿನಿಮಾ ಒಂದರಲ್ಲಿ ಖ್ಯಾತಿಯನ್ನ ಪಡೆದಿದ್ದಂತಹ ನಟಿ ಈಕೆ. ಬಿಗ್ ಬಾಸ್ ಹೋಸ್ಟರ್ ಕಿಚ್ನ ನಟಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಹಾಗಾದ್ರೆ ಯಾರ ನಟಿ? ಯಾಕಾಗಿ ಅರೆಸ್ಟ್ ಆದ್ಲು? ಯಾವ ಕೆಲಸಗಳನ್ನ ಮಾಡಿ ಅರೆಸ್ಟ್ ಆಗಿದ್ದಾರೆ? ಏನಾಯ್ತು ಹಾಗಾದ್ರೆ ಆ ಒಂದು ನಟಿಗೆ? ಎಸ್, ಇಲ್ಲಿದೆ ವಿಚಾರ. ಅಕ್ರಮ ಚಿನ್ನ ಸಾಗಾಟ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ನಟಿ DRI ತಂಡದಿಂದ ನಟಿಯನ್ನ ವಶಕ್ಕೆ ಪಡಿಸಿಕೊಳ್ಳಲಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅರೆಸ್ಟ್. ಮಾಣಿಕ್ಯ ಸಿನಿಮಾದಲ್ಲಿ ನಟಿಸುವ ಖ್ಯಾತಿ ಈ ಒಂದು ನಟಿಗೆ ಇದೆ. 2014ರ ಸುದೀಪ್ ನಾಯಕಿಯಾಗಿ ನಟಿಸಿರುವಂತಹ ಸೂಪರ್ ಹಿಟ್ ಸಿನಿಮಾ ಮಾಣಿಕ್ಯದ ನಟಿ ರನ್ನಾ ರಾವ್ ಈಗ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಎಸ್, ಹೌದು, ಕೆಜಿ ಚಿನ್ನವನ್ನ ಅಕ್ರಮವಾಗಿ ಸಾಗಾಟ ಮಾಡೋಕೆ ಮುಂದಾಗಿರುವಂತಹ ಖತರ್ನಾಕ್ ನಟಿ ಈಗ ಜೈಲ್ ಸೇರಿದ್ದಾರೆ. ಸುದೀಪ್ ಜೊತೆ ರನ್ನಾ ಸಿನಿಮಾದಲ್ಲೂ ಕೂಡ ಹೀಗೆ ಆಕ್ಟ್ ಮಾಡಿದ್ದಾರೆ. ಇವರನ್ನ ನೀವು ನೋಡಿರ್ತೀರಾ. ಈಕೆಯನ್ನ ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅರೆಸ್ಟ್ ಮಾಡಲಾಗಿದೆ. 15 ಕೆಜಿ ಚಿನ್ನವನ್ನ ಅಕ್ರಮವಾಗಿ ಕೊಂಡೊಯ್ತಾ ಇದ್ರು. 2014ರಲ್ಲಿ ಸುದೀಪ್ ನಟನೆಯ ಒಂದು ಸಿನಿಮಾದಲ್ಲಿ ಈಕೆ ನಾಯಕಿ ನಟಿಯಾಗಿ ಪಾತ್ರವನ್ನ ನಿಭಾಯಿಸಿದ್ರು. ಮಾಣಿಕ್ಯ ನಟಿ ರನ್ನಾ ರಾವ್ ಈಗ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಕಾಲ ಎಲ್ಲಿಗೆ ಬಂತು ನೋಡಿ. ಚೆನ್ನಾಗಿ ದುಡ್ಡು ಮಾಡಿಕೊಂಡು ಸಿನಿಮಾಗಳನ್ನ ಮಾಡಿಕೊಂಡು ಒಳ್ಳೆ ಹೆಸರು ಮಾಡ್ಕೊಂಡಿರುವಂತಹ ರಮ್ಯಾ ರಾವ್ಗೆ ಬೇಕಿತ್ತ ಇದೆಲ್ಲ? ಬೇಕಾ ಅಂತ ಇದೆಲ್ಲ? ಸುಮ್ಮನೆ ಹೆಸರು ಹಾಳು ಮಾಡ್ಕೊಳ್ಳೋಕೆ. ಸಿನಿಮಾದಿಂದ ಹೆಸರು ಚೆನ್ನಾಗಿ ಮಾಡ್ಕೊಂಡಿದ್ರು. ಈಗ ಕಂಬಿ ಹಿಂದೆ ಹೋಗಿದ್ದಾರೆ ರಿಯಲ್ ಲೈಫ್ನಲ್ಲಿ. ಈಕೆ ಹಲವಾರು ಪಡ್ಡೆ ಹುಡುಗರ ನಿದ್ದೆಯನ್ನ ಕದ್ದಿರುವಂತಹ ಚಲುವೆ. ಅವರ ಸೌಂದರ್ಯದಿಂದನೇ ಅವರು ಹೆಸರುವಾಸಿಯಾಗಿದ್ರು. 2014ರಲ್ಲಿ ಸುದೀಪ್ ಜೊತೆ ಮಾಣಿಕ್ಯ ಸಿನಿಮಾದಲ್ಲಿ ರನ್ನಾ ರಾವ್ ನಟನೆಯನ್ನ ಮಾಡಿದ್ರು. 15 ಕೆಜಿ ಚಿನ್ನ ಬಿಡ್ತಾರಾ? ಈಗ ಲಾಕಪ್ ಒಳಗಡೆ ಹೋಗಿ ಕೂತ್ಕೊಂಡಿದ್ದಾರೆ. ಇದು ನಂದಲ್ಲಾಗಿತ್ತು, ನನ್ನ ಚಿಕ್ಕಪ್ಪಂದಾಗಿತ್ತು ಅಂತ ಇನ್ ಕತೆಗಳು ಬರುತ್ತೆ. ಹಾಗಾದ್ರೆ ಆ ನಟಿ ಮಾಡಿದ್ದು ಏನು? ಹೆಂಗ ತಗಲಾಕೊಂಡು? DRI ತಂಡದಿಂದ ನಟಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆಕೆ ಮಾಡಿರುವಂತಹ ವಿಚಾರವನ್ನ ಕೇಳಿದ್ರೆ ನಿಜಕ್ಕೂ ಕೂಡ ಅವರ ಅಭಿಮಾನಿಗಳು ಶಾಕ್ ಆಗ್ತಾರೆ. ಬೇಕಿತ್ತ ನಿಮ್ಗೆ? ಒಳ್ಳೆ ಹೆಸರಿತ್ತು, ಒಳ್ಳೆ ಗೌರವ ಇತ್ತು, ನಾಚಿಕೆ ಆಗ್ಬೇಕು. ಮುಂದೇನಾಗುತ್ತೆ ಕಾದ್ ನೋಡ್ಬೇಕಾಗಿದೆ.